ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ SG ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ದಪ್ಪ ಹೂಕೋಸನ್ನ ತೊಗೊಂಡು ಎಲ್ಲನೂ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡು ನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕಾಯಿಸಿರೋ ನೀರನ್ನು ಹೂಕೋಸಿಗೆ ಹಾಕೋತಾ ಇದ್ದೀನಿ. ಇದರಲ್ಲೇನು ಹುಳ ಇಲ್ಲ, ಆದರೆ ಒಂದೊಂದು ಹೂಕೋಸಲ್ಲಿ ಅಂದರೂ ತುಂಬ ಹುಳ ಇರುತ್ತೆ. ಈ ಹೂಕೋಸು ತುಂಬ ಚೆನ್ನಾಗಿತ್ತು, ಆದರೂ ಇರಲಿ ಅಂತ ನಾನು ಬಿಸಿನೀರನ್ನ ಕಾಯಿಸಿ ಹಾಕಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ. ಈಗ ನೋಡಿ, ಒಂದು 10 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿಕೊಂಡು ಅದರಲ್ಲಿರೋ ನೀರನ್ನೆಲ್ಲನೂ ಸೋಸ್ಕೊಳ್ಳೋಣ ಒಂದು ಚಾನಿಗೆ ತಗೊಂಡು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಇವಾಗ ನಾನು ಸೋಸ್ಕೊಂಡಾಯಿತು. ಈಗ ಸೋಸ್ಕೊಂಡಿರೋದನ್ನು ಒಂದು ಪಾತ್ರೆ ಹಾಕ್ಕೊಂಡು ನಾನು ಪುನಃ ಬೇಯಿಸ್ಕೊತಾ ಇದ್ದೀನಿ ಒಂದು 10 ನಿಮಿಷ. ನಿಮ್ಗೆ ಬೇಯಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು. ನನಗೆ ಸ್ವಲ್ಪ ಈ ಹೂಕೋಸದು ಸ್ಮೆಲ್ಲು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ಬೇಯಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಬೇಯಿಸಿಟ್ಕೊತಾ ಇದ್ದೀನಿ. ಹೂಕೋಸು ಒಂದು ಮನೆಯಲ್ಲಿ ಇದ್ಬಿಟ್ರೆ ಒಂದು ಅರ್ಧ ಗಂಟೆಯಲ್ಲಿ ಗೋಬಿನ ಮಾಡ್ಕೋಬಹುದು. ಇಲ್ಲ ಹೂಕೋಸು ಬದಲಾಗಿ ಕ್ಯಾಬೇಜಲ್ಲಿ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಉಪ್ಪು ಹಾಕಿ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿನೂ ಏನು ಬೇಯಿಸ್ಕೊಳ್ಳೋದು ಬೇಡ, 10 ನಿಮಿಷ ಆದರೆ ಸಾಕು. ಈಗ ನೋಡಿ, 10 ನಿಮಿಷ ಆದಮೇಲೆ ನಾನು ಎಷ್ಟು ಬೇಯಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಪೂರ್ತಿ ಬೇಯಿಸೋದು ಬೇಡ, ಹಾಗೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಈಗ ಬೇಯಿಸ್ಕೊಂಡಿರೋ ಹೂಕೋಸನ್ನ ನಾನು ಪುನಃ ಸೋಸ್ಕೊತಾ ಇದ್ದೀನಿ. ಈಗ ಸೋಸ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಹೂಕೋಸನ್ನ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರು. ನಾವು ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧ ಕಾರ್ನ್ಫ್ಲೋರು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ. ಈಗ ಮೊದಲಿಗೆ ನಾನು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ನೀರೇನೂ ಹಾಕಬಾರ್ದು, ಹಾಗೇ ಮಿಕ್ಸ್ ಮಾಡ್ಕೋಬೇಕು. ನೀರೇನಾರು ಹಾಕಿಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಇದು ನೀರೇನು ಹಾಕಲ್ಲ, ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ನಮ್ಮದು ಗೋಬಿ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಕೂಡ ರೆಡಿ ಆಯಿತು. ನಾನು ಆ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಕೂಡ ಕಾದಿದೆ. ನೋಡಿ, ಇವಾಗ ನಾನು ಗೋಬಿ ಹಾಕೋತಾ ಇದ್ದೀನಿ. ನಿಮಗೆ ನಾನು ಈ ಸೈಜಲ್ಲಿ ಗೋಬಿನ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಗೋಬಿನ ಮಾಡ್ಕೋಬೋದು. ನಿಮಗೆ ಸಾಫ್ಟಾಗಿ ಬೇಕು ಗೋಬಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂತ ನಾನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಸೈಡಲ್ಲಿ ನಾನು ಫ್ರೈ ಮಾಡ್ಕೊಂಡಾಯಿತು, ಇನ್ನೊಂದು ಸೈಡಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮಕ್ಕಳಂತೂ ವಾರ ಆದರೆ ಸಾಕು ಈಚೆ ಹೋಗಿ ಗೋಬಿ ಅಥವಾ ಪಾನಿಪುರಿ ತಿನ್ನೋಣ ಅಂತ ಇರ್ತಾರೆ. ಈಗ ಹೂಕೋಸು ಏನಾರು ಮನೆಯಲ್ಲಿದ್ದರೆ ಪಟಾಪಟ ಅಂತ ಅರ್ಧ ಗಂಟೆಯಲ್ಲಿ ಮಾಡಿಕೊಡ್ಬೋದು. ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ನಮಗೂ ಕೂಡ ಮನೆಯಲ್ಲಿ ಮಾಡಿರೋದಕ್ಕೆ ನಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನು ಫ್ರೈ ಮಾಡ್ಕೊಂಡಾಯಿತು. ಇದೇ ಥರ ನಾನೆಲ್ಲನೂ ಫ್ರೈ ಮಾಡ್ಕೋತೀನಿ. ಇವಾಗ ಇನ್ನು ಮಿಕ್ಕಿರೋ ಹಿಟ್ಟನ್ನೆಲ್ಲನೂ ನಾನು ಅದರಲ್ಲಿ ಕೂಡ ಎಲ್ಲ ಗೋಬಿ ಮಾಡ್ಕೋತೀನಿ. ನೋಡಿ, ನಾನು ಫ್ರೈ ಮಾಡ್ಕೊಂಡಾಗ ನನ್ನ ಮಕ್ಕಳು ಹಾಗೆ ಈ ಕಡೆ ತಿಂದು ಖಾಲಿ ಮಾಡ್ತಾಯಿದ್ರು. ನೋಡಿ, ಒಂದು ಹೂಕೋಸಲ್ಲಿ, ಒಂದು ದಪ್ಪ ಹೂಕೋಸಲ್ಲಿ ಇಷ್ಟೊಂದು ಗೋಬಿ ಆಗಿದೆ ಫ್ರೆಂಡ್ಸ್. ಇದಕ್ಕಿಂತಲೂ ಇನ್ನೂ ಜಾಸ್ತಿನೇ ಆಗಿತ್ತು. ಮಕ್ಕಳು ಸ್ವಲ್ಪ ತಿಂದಿರೋದ್ರಿಂದ ಇಷ್ಟು ಅನಿಸ್ತಾ ಇದೆ, ಆದರೂ ಜಾಸ್ತಿನೇ ಆಗುತ್ತೆ. 4 ಜನಕ್ಕೆ ಆರಾಮಾಗಿ ಗೋಬಿನ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗನ್ನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ. ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.